ಓಕೆ ಸರ್. ಕರ್ನಾಟಕದ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ತಿಂಗಳಿಂದ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ RSS ರಿಜಿಸ್ಟ್ರೇಷನ್ ಮಾಡಬೇಕು, ಇಲ್ಲಾಂದರೆ ಬ್ಯಾನ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಏನು ಇವತ್ತು ವಿಚಾರ ನಡೀತಾ ಇದೆ, ಆ ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಮೇಲೆ ಮತ್ತು ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಕೊಡೋದ್ರ ಮುಖಾಂತರ ಏನು ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲಿ RSS ಇದೆ, ಆ RSS ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅಥವಾ ಸಂವಿಧಾನದ ಅಡಿಯಲ್ಲಿ ಈ ಭಾರತ ದೇಶದ ಕಾನೂನಿನ ಅಡಿಯಲ್ಲಿ ನೀವೇನಾದರೂ ಅದಕ್ಕೆ ಗೌರವ ಕೊಡ್ತಿದ್ರಿ ಅಂತಂದರೆ ಅದು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ನೀವು ಸಂಘರ್ಷಣೆಯನ್ನು ತ್ಯಾಗ ಮಾಡಬೇಕು ಅಂತಕ್ಕಂಥದ್ದು ನಾವು ಇವತ್ತು ಸರ್ಕಾರದ ಮೇಲೆ RSSನವರಿಗೆ ಬ್ಯಾನ್ ಮಾಡಿರಿ ಅಂತ ಒತ್ತಾಯವನ್ನು ಮಾಡ್ತಾಯಿದ್ವಿ. ಇವತ್ತು ಕರ್ನಾಟಕದಲ್ಲಿ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಮೋಹನ್ ಭಾಗವತ್ ಅವರಿಗೆ ಬರೆದಿರ್ತಕ್ಕಂಥ ಪತ್ರದ ಹಿನ್ನೆಲೆಯಲ್ಲಿ ಅನೇಕ ಕೋಮುವಾದ ಶಕ್ತಿ, RSS ಶಕ್ತಿ, BJP ಶಕ್ತಿ ಕೆಲವೊಬ್ಬರು ಪ್ರಿಯಾಂಕ್ ಖರ್ಗೆ ಅವರನ್ನು ಎದುರಿಸ್ತಕ್ಕಂಥದ್ದು, ಇಂಡೈರೆಕ್ಟಾಗಿ ಒಂದು ಥ್ರೆಟನ್ ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ನಡೀತಾ ಇದೆ. ಅದು ನಡೆಯಲ್ಲ ಅಂತಕ್ಕಂಥದ್ದು ನಾವು ಇವತ್ತು ಕಲಬುರಗಿ ಜಿಲ್ಲೆಯ ಮುಖಾಂತರ ಧರಣಿ ಕೂಡೋದ್ರ ಮುಖಾಂತರ ಈ ಬುದ್ಧ ಬಸವ ಅಂಬೇಡ್ಕರ್ ಅವರ ನಾಡು, ಇದು ಸಾಮಾಜಿಕ ಸಮಸಮಾಜದ ನಾಡು, ಈ ನಾಡಿನ ಮುಖಾಂತರ ನಾವು ಪ್ರಿಯಾಂಕ್ ಅವರ ವಿಚಾರವನ್ನು ಬೆಂಬಲಿಸ್ತಾ ಅವರು ಏನು ಗೃಹ ಮಂತ್ರಿ ಆಗಿದ್ದಾರೆ, ಅವರು ನಿಜವಾದ ಒಂದು ಪ್ರಜಾಪ್ರಭುತ್ವದ ವಿಷಯವನ್ನು ಇವತ್ತು ಪ್ರತಿಯೊಬ್ಬರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಅವ್ರ ಕೆಲಸ, ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಕೆಲಸ. ಆ ಕಾರಣಕ್ಕಾಗಿ ಅವರು ನೀವು RSS ನಡೆಸಬೇಕಾಗಿತ್ತು ಅಂತಂದರೆ, ನೀವು ಸಭೆ ಸಮಾರಂಭಗಳು ನಡೆಸಬೇಕಾಗಿತ್ತು ಅಂತಂದರೆ ನೀವು ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೋರಿ ಅಂತಕ್ಕಂಥದ್ದು. ಇವತ್ತು ಈ ಹಿಂದೆ 1 ವರ್ಷದ ಹಿಂದೆ RSSನವರು ಪಥಸಂಚಲನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಕಾನೂನು ಪ್ರಕಾರ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡ್ರು ಮಾತ್ರ ನೀವು ಪಥಸಂಚಲನ ನಡೆಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆವತ್ತು ಕೋರ್ಟಿಗೆ ಹೋಗಿ RSSನವರು ಕೋರ್ಟ್ನಿಂದ ಪರ್ಮಿಷನ್ ತಂದು ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ನಡೆಸಿದ್ರು. ಆದರೆ ಅದೇ ರೀತಿ ಇವತ್ತು ನೀವು ಅದೇ ಒಂದು ರಿಜಿಸ್ಟ್ರೇಷನನ್ನು ಮಾಡಿಕೊಡ್ರಿ, ಯಾರು ಬೇಡ ಅಂತಾರೆ. ನೀವು ಸಾಂಸ್ಕೃತಿಕ ಸಂಘಟನೆ, ನಿಜ ಸಾಂಸ್ಕೃತಿಕ ಸಂಘಟನೆ ಮುಖಾಂತರ ಇವತ್ತು ಭಾರತ ದೇಶದಲ್ಲಿ ನೀವು ಇಲ್ಲಿವರೆಗೆ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿದಿರಿ, ಯಾವ ದೇಶದ ಉದ್ಧಾರ ಕೆಲಸ ಮಾಡಿದಿರಿ, ಯಾವ ಸಾಮಾಜಿಕ ಪರಿವರ್ತನೆ ಮಾಡಿದಿರಿ, ಯಾವ ಬಡವನ ಉದ್ಧಾರ ಮಾಡಿದಿರಿ, ಎಲ್ಲಿ ಅಸ್ಪೃಶ್ಯತೆ ವಿರುದ್ಧ ಕಾರ್ಯಕ್ರಮ ಕೊಟ್ಟಿದ್ದೀರಿ, ಎಲ್ಲಿ ನೀವು ಜಾತಿಯ ವಿರುದ್ಧ ಹೋರಾಟವನ್ನು ಮಾಡಿದಿರಿ, ಎಲ್ಲಿ ಇವತ್ತು ಗುಡಿ ಪ್ರವೇಶ ಮಾಡಿದ್ರೆ ದಲಿತರನ್ನು ಕೊಗ್ಗಲೆ ಮಾಡ್ತಕ್ಕಂಥದ್ದು, ಅಂತರ್ಜಾತಿ ಮದುವೆ ಆದರೆ ಮಕ್ಕಳನ್ನು ಕೊಗ್ಗಲೆ ಮಾಡ್ತಕ್ಕಂಥದ್ದು, ಎಲ್ಲಿ ನಿಮ್ಮ ಇತಿಹಾಸದಲ್ಲಿ ವಿರೋಧ ಮಾಡಿದಿರಿ, ನಿಮ್ಮ ಅದು ಯಾವ ರೀತಿ ಸಾಂಸ್ಕೃತಿಕ ಸಂಘಟನೆ ಅಂತಕ್ಕಂಥದ್ದು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಅದಕ್ಕಾಗಿ ಹೋರಾಟ. ಬ್ಯಾನ್ ಕರೋ, ಬ್ಯಾನ್ ಕರೋ, ಬ್ಯಾನ್ ಕರೋ, ಬ್ಯಾನ್ ಕರೋ. ನೋಂದಣಿ ಇಲ್ಲದ RSS ನಿಷೇಧ ಆಗಲೇಬೇಕು, ಆಗಲೇಬೇಕು. ನೋಂದಣಿ ಇಲ್ಲದ RSS ನಿಷೇಧ ಆಗಲೇಬೇಕು, ಆಗಲೇಬೇಕು. ಬ್ಯಾನ್ ಕರೋ,